ಮಲ್ಟಿಪ್ಲೆಕ್ಸಲ್ಲೆಲ್ಲ ನಂಬರ್ ಆಫ್ ಶೋಸ್ ನಮ್ಗೆ ಇವಾಗಲೇ ಗೊತ್ತಾಗಲ್ಲ. ಅವ್ರ ಲೆಕ್ಕಾಚಾರಕ್ಕೆ ಮಾಡಿಕೊಡ್ತಾರೆ. ಆದಷ್ಟು ಬೆಟರ್ ಟೈಮಿಂಗ್ ಶೋಸ್ ತೊಗೋಬೇಕು ಅಂತ. ಸರ್ US ಅಲ್ಲಿ ಒಂದು 10 ಸ್ಕ್ರೀನ್ ಮಾತಾಡಿದ್ದೀವಿ, UK ಒಂದು 4 ಸ್ಕ್ರೀನ್ ಮಾತಾಡಿದ್ದೀವಿ, ದುಬೈ ಅಂದರೆ ಅದು ಪೂರ್ತಿ ಅಲ್ಲೆಲ್ಲ ಸೇರಿ ಒಂದು 3-4 ಸ್ಕ್ರೀನ್ ಮಾತಾಡಿದ್ದೀವಿ, ಆಸ್ಟ್ರೇಲಿಯಲ್ಲಿ 2 ಸ್ಕ್ರೀನ್ ಮಾತಾಡಿದ್ದೀವಿ. ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ, ಎಲ್ಲ ಕಡೆನೂ ಆಗುತ್ತೆ. ಸೈಮಲ್ಟೇನಿಯಸ್ ಆಗಿ ಆಗದೇ ಇದ್ದರೂ ಒಂದು ವಾರದ ನಂತರ ಆಗುತ್ತೆ. ಟೈಟ್ಲ್ ಮಾತ್ರ ಸರ್, ಟೈಟ್ಲು, ಹೀರೋ, ಡೈರೆಕ್ಟ್ರು, ಕ್ಯಾಮ್ರಾ ಬಂದು ಸೇಮ್ ರಿಪೀಟ್ ಆಗಿದೆ. ಪ್ರೇಮಕತೆ, ಇಲ್ಲೂ ಹೀರೋ ಹೀರೋಯಿನ್ ಹೆಸರು ಸಂಜು ಗೀತಾನೆ ಅಲ್ಲ, ಅವರಿಬ್ಬರದ್ದು ಸಾವಾಗ್ಬಿಟ್ಟಿರುತ್ತಲ್ಲ. ಸಂಜು ಗೀತಾ ಒನ್ನಲ್ಲಿ ಇಬ್ಬರು ಸತ್ತೋಗ್ತಾರೆ. ಸ್ವಿಟ್ಜರ್ಲೆಂಡು 11 ಸ್ಟೇಟ್ಸು, ಜರ್ಮನ್ನು, ಇಟಾಲಿ. ಹಾಂ, ದಪ್ಪ ಇದ್ದೆ. ಇಟಾಲಿ, ಸ್ವಿಟ್ಜರ್ಲೆಂಡ್ ಅಂದರೆ 11 ಸ್ಟೇಟ್ ಮಾಡಿದ್ದೀವಿ. ಶಿಡ್ಲಘಟ್ಟ, ಶಿಂಷಾ, ಬೆಂಗಳೂರು. ಅದು ಒಂದು ಶಾಟ್ ನೋಡೋದಲ್ಲ, ಅವಳು ತಿರುಗೋ ಶಾಟು, ಶಿಂಷಾ. ಅದು ಶಿಂಷಾದಲ್ಲಿ ನಮ್ಮ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್. ಸೋನು ನಿಗಮ್, ಮಂಗಳಿ, ಸಂಗೀತ ಅಂತ ಈಗ ಜೆಸಿ ಗಿಫ್ಟ್ ಆಗಿದ್ದಾರೆ. ಮ್ಯೂಸಿಕ್ ಬಂದು ಶ್ರೀಧರ್ ಸಂಭ್ರಮ್ ಅಂತ. ನಂದಿತಾ ಅವರೊಂದು ಸ್ಪೆಷಲ್ ಸಾಂಗ್ ಆಡಿದ್ದಾರೆ. ಒಂದು ಒಂದು ಭಾವಗೀತೆ ಬಳಸಿದ್ದೀವಿ ಇದರಲ್ಲಿ. ನನ್ನ ಇಡಿಯನ ನೆಲೆಯ ಬಲ್ಲೆಯನ್ನು ಹೇಗೆ ತಿಳಿಯಲಿ ಅದನ್ನು ಹೇಳಲೀನು ಅಂತ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಬರೆದಿದ್ದು, ಅಶ್ವಥ್ ಅವರ ಸಂಗೀತ ಸಂಯೋಜನೆ. ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಆ ಸಾಂಗ್ ಒಂದು ಆ್ಯಡ್ ಮಾಡಿದ್ದೀವಿ. ಎಲ್ಲಿ 1.5 ವರ್ಷ ಆಯ್ತು ಗವಳಿ ಮಾಡ್ತಾನೆ ಇದ್ದಾರಲ್ಲ. ಫಿಲ್ಮ್ಗಳು ಬರಲಿಲ್ಲ ಅಂದರೆ ಫಿಲ್ಮ್ಗಳು ಬರ್ತಾ ಇತ್ತು, ಬಂದವೆಲ್ಲ ನಿಂತಿದ್ದಾವೆ. ಸುಮಾರು ಒಂದು 5-6 ಸಿನಿಮಾ, 8 ಸಿನಿಮಾ ನಿಂತಿದೆ. ಮತ್ತು ಕರೋನಾದೊಂದು 1.5 ವರ್ಷ ಹೊಡಿತಲ್ಲ. ಕರೋನಾ ಆದಮೇಲೆ ನಾವು ಗವಳಿ ರಿಲೀಸ್ ಆಯಿತು. ಗವಳಿ ಆದಮೇಲೆ ನಾನು ಪ್ರಜ್ಜು ಜೊತೆ ಮಾಡಿದ್ದು ವೀರಂ ಬಂತು. ಈಗ ರೆಡಿ ಇರೋದು ಮಹಾದೇವ ರೆಡಿ ಇದೆ, ಬುದ್ಧಿವಂತ 2 ರೆಡಿ ಇದೆ, ಮತ್ತು ಆದಿತ್ಯ ಜೊತೆ ಟೆರರ್ ಅಂತ ಒಂದು ಮಾಡಿದ್ದೀವಿ, ಅದು ರೆಡಿ ಇದೆ. ಈಗ ಸಂಜು ಗೀತ ರಿಲೀಸ್ ಮಾಡ್ತೀವಿ ಸರ್. ಒಂದು 17ರಿಂದ 18 ಕೋಟಿ ಬಜೆಟ್ ಆಗಿದೆ ಸರ್. ನಿರ್ಮಾಪಕರು ಛಲವಾದಿ ಕುಮಾರ್ ಅವರ ಇದು 2ನೇ ಸಿನಿಮಾ. ಅವರು 2012ರಲ್ಲಿ ಒಂದು ಸಿನಿಮಾ ಮಾಡಿದರು, ಈ ಹೃದಯ ಅಂತ. ಶಿವರಾಮು IAS ಶಿವರಾಮು ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದರು. ಅದರ ನಂತರ ಆ ಗ್ಯಾಪ್, ಅದು ನಮ್ಮ ಸಂಜೆ ಗೀತ 1 ಮಾಡಬೇಕಾದ್ರೆ ಇವರು ಅದನ್ನು ಮಾಡಿದರು, 2 ಮಾಡಬೇಕಾದ್ರೆ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಖಂಡಿತವೇ ಇರಬಹುದು. ಹೌದು ಹೌದು, ಅಲ್ಲ ಇರ್ಬೋದಲ್ಲ, ಹೌದು ಅದೇನೆ ಬಂಗಾರದ ಮನುಷ್ಯ. ಅವ್ರಿಗೆಲ್ಲ ಹೋಲಿಸ್ಕೋಬಾರ್ದು, ಕತೆ ಇದೆ. ಒಂದು ಅದ್ಭುತವಾದ ಪ್ರೇಮ ಕತೆ. ಗಂಡ ಹೆಂಡಿರ ಅವರ ಅನ್ಯೋನ್ಯತೆ ಹೇಗಿರಬೇಕು ಅಂತ ಹೇಳ್ತೀವಿ, ಪ್ರೀತಿ ಎಷ್ಟು ನಿಷ್ಕಲ್ಮಶವಾಗಿರಬೇಕು ಅಂತ ಹೇಳ್ತೀವಿ. ಅದರ ಜೊತೆಗೆ ಉದ್ದೇಶಗಳು ತುಂಬ ಕ್ಲಿಯರ್ ಆಗಿದೆ, ಬದುಕು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಕುಮಾರ್ ಒಂದು ಭಾಷೆ ಹೇಳಿದ ಮರೆತರು, ಈ ಶಿಡ್ಲಘಟ್ಟ ಸಿಲ್ಕ್ ಫ್ಯಾಕ್ಟ್ರಿಗಳಲ್ಲಿ ಪ್ರತಿ ವರ್ಷ 100ರಿಂದ 150 ಜನ ಈ ಸಿಲಿಕೋಸಿಸ್ ಲಂಗ್ಸ್ ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ. ಆ ವಿಚಾರದ ಮೇಲೂ ಇಲ್ಲಿ ಬೆಳಕು ಚೆಲ್ಲಿದ್ದೀವಿ. ಅಲ್ಲಿ ಅವರು ಟ್ರೀಟ್ಮೆಂಟ್ ಮಾಡೋದಕ್ಕೆ ಪ್ರಾಪರ್ ಆದ ಹಾಸ್ಪಿಟ್ಲ್ಗಳಿಲ್ಲ ಲಂಗ್ ಕ್ಯಾನ್ಸರಿಂದ. ಆ ಲಂಗ್ ಕ್ಯಾನ್ಸರ್ ಬಗ್ಗೆಯೂ ನಾವಿಲ್ಲೊಂದು ಪ್ರಸ್ತಾವನೆ ಇಟ್ಟಿದ್ದೀವಿ. ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಾರೆ. ಸಂಪೂರ್ಣವಾಗಿ ಒಂದು 72-73 ದಿನ ಚಿತ್ರೀಕರಣ ಮಾಡಿದ್ದೀವಿ. ಜನವರಿ 10 ಬಿಡುಗಡೆ. ನಾವೇನೇ ಮಾಡಿದ್ರು ತೊಗೊಂಡೋಗಿ ಫಸ್ಟು ಜನರ ಮುಂದೆ ಹೇಳೋರು ನೀವು. ನಿಮ್ಮ ಸಹಕಾರ ಚೆನ್ನಾಗಿರಲಿ. ಅಲ್ಲ, ತುಂಬ ವರ್ಷಗಳಿಂದ ಸ್ನೇಹ ಇದೆ, ಹಾಗಾಗಿ ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು. ಅವರೊಂದು ಸಾಂಗ್ ಲಾಂಚ್ ಮಾಡಿದ್ರು, ಉಪೇಂದ್ರ ಅವರೊಂದು ಸಾಂಗ್ ಲಾಂಚ್. ಫಸ್ಟ್ ನೋಡಿದ ಸಾಂಗು ಉಪೇಂದ್ರ ಅವ್ರು ಮಾಡಿದ್ದು. ಇದು ಫಸ್ಟ್ ನೋಡಿದ್ದು ಅಶ್ವಿನಿ ಅವರು ಮಾಡಿದ್ದು, ಅದು ಟೀಸರು ಅಶ್ವಿನಿ ಅವರು. ಆಮೇಲೆ ಅವನು ಸಂಜು ಅವಳಿಗೆ ಬಂದು ಉಪೇಂದ್ರ ಮಾಡಿದ್ರು. ಈ ಮೊನ್ನೆ ಇದನ್ನು 29ಗೆ ಸುದೀಪ್ ಮಾಡಿದ್ರು. ಉತ್ತರ ಕನ್ನಡ ಕಲಾವಿದರು ತಬಲಾನಣಿ ಇದ್ದಾರೆ. ಅವರಲ್ಲಿ ಸರಿ ಇಲ್ಲ ಯಾರೂ ಇಲ್ಲ ಸರ್. ಅಲ್ಲ, ಇಲ್ಲಿ ಸಮಸ್ಯೆ ಏನಂತ ಹೇಳಲ್ಲ ನಾನು ನಿಮಗೆ. ಇವ್ರು ಇಲ್ಲಿಂದ ಅಲ್ಲಿಗೆ ಬಂದು 2 ದಿನ 3 ದಿನಕ್ಕೆ ಇದ್ದು ಬರೋದು ಅವ್ರಿಗೂ ಕಷ್ಟ ಆಗುತ್ತೆ.
ಹಾಗಾಗಿ ಅಷ್ಟೇ, ಅಲ್ಲೇ ಬಂದು ಸೆಟ್ಲ್ ಆಗಿರೋವಂಥವ್ರು ತುಂಬ ಜನ ಕಲಾವಿದರು ಇದ್ದಾರಲ್ಲ, ಯಾಕಿಲ್ಲ? ಉತ್ತರ ಕರ್ನಾಟಕದ ಕಲಾವಿದರು ತುಂಬ ಜನ ಇದ್ದಾರೆ. ಅದನ್ನೇ ಕೇಳ್ತಾ ಇದ್ದಾರೆ, ಅವ್ರನ್ನ ಬಳಕೆ ಯಾಕೆ ಮಾಡ್ಕೊಂಡಿಲ್ಲ? ಅಲ್ಲ, ನಮ್ಮ ಸಿನಿಮಾದಲ್ಲಿ ಆ ಥರದ್ದು ಯಾವುದು ಪಾತ್ರ ಇರಲಿಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ಮಾಡಿ, ಒಳ್ಳೆ ಥಿಯೇಟರ್ ಸಿಗದೇ ಇದ್ರು ನಿಮ್ಗೆ ಹೇಳ್ತೀವಿ, ನೀವೆಲ್ಲ ನಿಂತು ಥಿಯೇಟ್ರಲ್ಲ ಮಾಡಿ. ದಯವಿಟ್ಟು ಕೊಡ್ಸೋಂಥ ಅಲ್ಲ, ಇದು 10 ವರ್ಷದ ಡಿಫರೆನ್ಸ್ ಇದೆ ಈ ಸಿನಿಮಾದಲ್ಲಿ. ಹೀಗೆ ಅವನು ಬಂದು ಬೆಂಗಳೂರಲ್ಲಿ ರೋಡ್ ಹೊಡೆದು ಸೀರೆ ಮಾಡ್ತಾ ಇರ್ತಾನೆ. ಅವನಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಶ್ರೀಮಂತರ ಮಗಳ ಜೊತೆ ಅಫೇರ್ ಆಗುತ್ತೆ. ಆ್ಯಕ್ಚುಲಿ ಇವನಿಗೆ ಅದು ಆ ರೀತಿ ಏನು ಇಂಟ್ರೆಸ್ಟ್ ಇರಲ್ಲ. ಆ ಹುಡುಗಿ ಬಲವಂತ ಮಾಡಿ ಇವ್ನ ಬುದ್ಧಿ ನೋಡಿ ಇಷ್ಟಪಡುತ್ತೆ. ಹಾಗೆ ಲವ್ ಬೆಳೆಯುತ್ತೆ. ಮನೆಯಿಂದ ಹುಡುಗಿ ಮನೆಯಿಂದ ವರ್ಕ್ ಆಗ್ತಾರೆ. ಆಗ ಒಂದಂತ ಈ ಹುಡುಗನ ಕೆಪಾಸಿಟಿ ನೋಡಿ, ಈ ಹುಡುಗನ ಛಲ ಅಂತ ನೋಡಿ ಆ ಹುಡುಗಿ ಮದುವೆ ಆಗಿ ಒಂದು ಏನು ಇವರಪ್ಪ ಆಗರ್ಭ ಶ್ರೀಮಂತ ಇರ್ತಾನೆ, ಅವನನ್ನು ಈ ಶಿಡ್ಲಘಟ್ಟ ಸಿಲ್ಕ್ ಇಟ್ಕೊಂಡು ಇದನ್ನು ಸ್ವಿಟ್ಜರ್ಲೆಂಡ್ಗೆ ರೀಚ್ ಆಗಿ ಮಾಡಿ ನಮ್ಮ ರೌಂಡ್ ಮಾಡಿ. ಯಾಕೆಂದ್ರೆ ಶಿಡ್ಲಘಟ್ಟ ಸಿಲ್ಕ್ಸ್ ಬೆಳಗಾಮಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದೀನಿ. ನೀವು ಮೀಡಿಯಾದವ್ರಿಗೆ ಯಾರಿಗೆ ಇದು ಇನ್ಫಾರ್ಮ್ ಮಾಡಿಲ್ಲ ನೀವು? ಬೇರೆ ಅವ್ರು ಯಾರೋ ನವೀನ್ ಮುಲ್ಲಾ ಅಂತ ಹಾಕಿದ್ರು ಅವರು. ಅದೇ ಅಬ್ಬಯ್ಯ ಸೆಕ್ರೆಟರಿ ಹೇಳಿದ್ದು. ಇಲ್ಲ ಅವ್ರಿಗೆಲ್ಲ ಏನು ಓಕೆ, ಇಲ್ಲ, ಕ್ಷಮಿಸಿ. ಮಿಸ್ಕಮ್ಯುನಿಕೇಶನ್. ಆಗಿದೆ. ಸಾರಿ ಫಾರ್ ದಟ್. ನಾನು ಮಾತಾಡ್ತೀನಿ, ಮತ್ತೆ ಕ್ಲೋಸ್ ಇದನ್ನ ಸರಿಯಾಗಿ ಮಾಡಲ್ಲ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರ. ಇವತ್ತಿನ ದಿನ ಈ ಪತ್ರಿಕಾ ಉದ್ದೇಶ ತಮಗೆಲ್ಲ ತಿಳಿದಿರೋ ಹಂಗೆ ನಾವು ಸಂಜೀವ್ ಬಿಡಿಸಿದ ನನ್ನ ನಿರ್ಮಾಪಕ ಚಲವಾದಿ ಕುಮಾರ್ ಅಂತ. ನಾವು ಆ್ಯಕ್ಚುಲಿ 2 ಡೇಸ್ ಆಯಿತು ಸಿನಿಮಾ ಪ್ರಮೋಷನ್ಗೆ ಅಂತ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಮತ್ತು ಗದಗ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ ಮುಗಿಸ್ಕೊಂಡು ಹುಬ್ಳಿಗೆ ಬಂದಿದ್ದೀವಿ. ಮತ್ತು ಇದು ಮುಗಿಸ್ಕೊಂಡು ಇನ್ನೂ ಬೆಳಗಾಮು, ಬಾಗಲಕೋಟೆ ಮತ್ತು ಬಿಜಾಪುರ ಮುಗಿಸ್ಕೊಂಡು ಬೆಂಗಳೂರು ಹೋಗ್ತೀವಿ. ಇದನ್ನು ಆ್ಯಕ್ಚುಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಇದರಲ್ಲಿ 6 ಸಾಂಗ್ ಬರುತ್ತೆ. ಎಲ್ಲ ಅದ್ಭುತವಾಗಿ ಬಂದಿದೆ. ತಾವೇ ಈಗ 3 ಸಾಂಗ್ ಕೇಳಿದ್ದೀರಾ. ಇದು 3 ಸಾಂಗ್ ಅಲ್ಲೇ ಲಾಂಚ್ ಆಗಿದೆ. ಯೂಟ್ಯೂಬಲ್ಲೂ ಈ ಸಾಂಗ್ ಸಿಗುತ್ತೆ. ಈ ಸಿನಿಮಾದು ಒಂದು ರೇಷ್ಮೆ, ಇದ್ರ ಶಿಡ್ಲಘಟ್ಟದ ಒಂದು ರೇಷ್ಮೆ ಇದ್ರ ಬಗ್ಗೆ ಇಷ್ಟೊಂದು ನಮ್ಮ ನಿರ್ದೇಶಕ ನಾಗಶೇಖರ್ ಮಾಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ, ಬಡ ಹುಡುಗ. ದಯವಿಟ್ಟು ಮಾಧ್ಯಮ ಮಿತ್ರರು ತಾವೆಲ್ಲ ಈ ಸಿನಿಮಾ ತಮಗೆಲ್ಲ ಗೊತ್ತು, ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ. ಬಂದರೂ ಕನ್ನಡದವ್ರಿಗೆ ನಮಗೆ ಥಿಯೇಟರ್ಗಳಿಲ್ದಂಗೆ ಮಾಡ್ತಾಯಿದ್ದಾರೆ ಬೇರೆ ಲ್ಯಾಂಗ್ವೇಜ್ ಬಂದು. ಅದಕ್ಕೂ ಸ್ವಲ್ಪ ತಾವೆಲ್ಲ ಸಹಕಾರ ಮಾಡಬೇಕು. ಈಗ ನಮ್ಮದು 10ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ತಾವೆಲ್ಲ ಸಹಕಾರ ಮಾಡಿ ಜನಗಳಿಗೆ ರೀಚ್ ಆಗಿ ಮಾಡಿದ್ರೆ ನಮ್ಮಂಥ ನಿರ್ಮಾಪಕರಿಗೆ ಇನ್ನೂ 10 ಹಲವಾರು ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ. ಇಲ್ಲಿ ಶಿಡ್ಲಘಟ್ಟದಲ್ಲಿ ಸೀರೆನ ತಯಾರು ಮಾಡ್ತಾರೆ. ಅದು ಕಾಂಚೀಪುರಮು ಮತ್ತು ಧರ್ಮವರಕ್ಕೆ ಹೋಗಿ ಅವ್ರು ಸೀಲಾಗಿ ಅವ್ರು ಸೇಲ್ ಮಾಡ್ತಾರೆ. ಇಲ್ಲಿ 4,000ಕ್ಕೆ ಸೇಲಾಗಂತ ಮ್ಯಾನುಫ್ಯಾಕ್ಚರ್ ಅಂತ ಸ್ಯಾರಿ ಅಲ್ಲಿ 40,000ಕ್ಕೆ ಮಾರ್ತಾರೆ. ಅದು ಅದಕ್ಕೆ ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇಲ್ಲ. ಅದ್ರ ಬಗ್ಗೆಯೂ ಈ ಹುಡುಗ ಒಂದು ಹೋರಾಟ ಮಾಡೋಂಥದ್ದೇ ಹೀರೋ ನಾಯಕಂದು ಕತೆ. ಭಾಳ ಅದ್ಭುತವಾಗಿದೆ. ಒಂದು ಮೆಚೂರ್ಡ್ ಲವ್ ಸ್ಟೋರಿ, ಒಂದು ಭಾಳ ಮೆಲೋಡಿ ಸಾಂಗ್.